ಇಷ್ಟು ಪಾತ್ರೆ ತೊಳೆದಿದ್ದೀನಿ. ಸಿಂಕೆಲ್ಲ ಕ್ಲೀನ್ ಮಾಡಿದೆ, ಸ್ಟವ್ ಎಲ್ಲ ಒರೆಸ್ದೆ. ನಾನೀ ನನ್ನದ್ದೇ ನೀನೇ. ಮುದ್ದೆ ಬೇಯ್ತಾ ಇದೆ. ಇದು ಒಂದೆರಡು ಪಾತ್ರೆ ಇದೆ, ಅದು ನೆನೆಸಿದ್ದೀನಿ, ತೊಳಿಬೇಕು. ಎಲ್ಲ ಜೋಡಿಸ್ಬಿಟ್ಟೆ ಪಾತ್ರೆ ಎಲ್ಲ. ನನಗೆ ಈಗ ಎಲ್ಲ ಇದರಲ್ಲಿ ಚಮಚದಲ್ಲಿ ಮುದ್ದೆ ಮಾಡ್ತಾರಲ್ಲ ಆ ಥರ ನನಗೆ ಮಾಡೋಕ್ಕೆ ಬರೋಲ್ಲ. ಅಷ್ಟೊಂದು ಕಂಫರ್ಟ್ ಇರೋಲ್ಲ ನನಗೆ, ಅಷ್ಟು ನಯಸ್ಸಾಗಿ ಮಾಡೋಕ್ಕೆ ಬರೋಲ್ಲ. ಮೊದಲಿಂದ ಇದೇ ಥರ ಮುದ್ದೆ ಕೋಲಲ್ಲೇ ಮುದ್ದೆ ಮಾಡಿ ರೂಢಿ. ಈ ಸರಿಂತೂ ಕೆಂಪು ರಾಗಿ ಸಿಕ್ಕಿತ್ತು, ಆದರೆ ಯಾಕೋ ಸ್ವಲ್ಪ ತೆಳ್ಳಗಾಗ್ತಿತ್ತು. ಸ್ವಲ್ಪ ಹಿಟ್ಟು ಹಾಕ್ಕೋಬೇಕಿತ್ತು, ಆದರೂ ರಾಗಿ ಸ್ವಲ್ಪ ಚೆನ್ನಾಗಿ ಹದ ಮಾಡಿಲ್ಲ ಅನ್ಸುತ್ತವರು, ಹಾಗಾಗಿ ಸ್ವಲ್ಪ ಕೈಗಂಡ್ತಿತ್ತು. ನಮ್ಗೆ ಈ ಥರನೇ ಮುದ್ದೆ ಮಾಡೇ ರೂಢಿ, ಕೋಲಲ್ಲಿ ಕಟ್ಟಿ. ನಾನಂದರೆ ಇಷ್ಟು ದಿವಸ ಏನೂ ತೋರಿಸ್ತಿರ್ಲಿಲ್ಲ. ಎಷ್ಟು ಗೊತ್ತಾ, ಎಲ್ಲರ ಥರ ನಾವು ಎಲ್ಲವೂ ಕ್ಯಾಪ್ಚರ್ ಮಾಡೋದಾದರೆ ಸುಮಾರು ಎಲ್ಲವೂ ತೋರಿಸ್ಬೋದು, ಆದರೆ ನಾನು ತೋರಿಸ್ತಿರ್ಲಿಲ್ಲ. ಕಂಟೆಂಟ್ ಏನಿಲ್ವಲ್ಲ ಅಂತೇಳಿ ನಾನು ರಾಗಿ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ ಅಷ್ಟೇ. ನಾವು ಹಿಂಗೆ ಕಾಲಿಟ್ಕೊಂಡು ಮುದ್ದೆ ಕೋಲಲ್ಲೇ ತಿರುಗೋದು. ಏನು ಗೊತ್ತಾ, ನನಗೊಂದು ನನ್ನ ಬರ್ತಡೇ ದಿವಸನೇ ಕೆಲಸದ ಆಫರ್ ಬಂತು. ಏನು ಸಮಸ್ಯೆ ಆಗಿದೆ ಅಂದರೆ, ಈಗ ನಮ್ಮ ಮನೆಯವರು ಇಲ್ಲೇ ಬಂದಿರೋದ್ರಿಂದ ಅವ್ರಿಗೆ ಕಾಲು ತುಂಬ, ನೋಡಿದ್ರಲ್ಲ ಕಾಲು ಅಬ್ಸರ್ವ್ ಮಾಡಿರ್ಬೋದು, ಕಾಲು ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಅವ್ರು ಮಾಡಲ್ಲ. ಒಂದು ಕಡೆ ತೋರಿಸ್ತಾರೆ, ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ. ಹಂಗಾಗಿ ಅದು ಹೋಗ್ತಾಯಿಲ್ಲ. ಅದಕ್ಕೆ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ, ಎಲ್ಲೂ ಹೋಗಬೇಡ, ಇಲ್ಲೇ ಏನಾದರೂ ಮಾಡು ಅಂತ ಇದ್ದೀನಿ. ಮನೇಲಿರೋದ್ರಿಂದ ಈಗ ನನಗೆ ಅವ್ರಿಗೂ ಕೆಲಸ ಇಲ್ವಲ್ಲ, ಈಗ ನಾನು ಕೆಲಸಕ್ಕೆ ಸಿಕ್ಕಿರೋ ಆಫರ್ ಬಿಡಬಾರ್ದು ಅಂತ ಕೆಲಸಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮಂಡೆಯಿಂದ ನನಗೇನಪ್ಪ ಕ್ವಶನ್ ಕಾಡುತ್ತೆ ಅಂದರೆ, ನಿಜವಾಗ್ಲೂ ನನ್ನ ಕೈಲಾಗುತ್ತಾ, ಮಾಡ್ತೀನಿ ಈ ಏಜಲ್ಲಿ ಅಂತ. ಇಲ್ಲೂ ಮನೇಲೂ ಎಲ್ಲ ಮಾಡಿಕೊಂಡು ಅಲ್ಲೂ ಹೋಗಿ ನಿಜವಾಗ್ಲೂ ಮಾಡ್ತೀನ, ಈ ಏಜಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ ಅಂತ. ಸ್ಟಾರ್ಟಿಂಗಿಂದ ಕೆಲಸ ಮಾಡಿ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದಿದ್ದರೆ ನಮಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮಧ್ಯೆ ಆರಾಮಾಗಿರೋಣ, ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡಿ ಇವತ್ತು ದುಡಿಯುವಂಥ ಪರಿಸ್ಥಿತಿ, ಈ ವಯಸ್ಸಲ್ಲಿ ದುಡಿಯೋ ಪರಿಸ್ಥಿತಿ ಬಂದಿದೆ. ನೋಡಬೇಕು ನನ್ನ ಕೈಯಲ್ಲಿ ಹೊರಗಡೆನೂ ಮನೆಯೂ ಎಲ್ಲ ಸಂಭಾಳಿಸ್ಕೊಂಡು ಹೊರಗಡೆನೂ ಎಲ್ಲ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನೋಡಬೇಕು. ಏಜ್ ಇದ್ದಾಗ ನಾವು ಯಾವ ಕಡೆನೂ ಗಮನ ಕೊಡ್ದಿರ ಬರೀ ದುಡಿಬೇಕು ಅನ್ನೋ ಒಂದೇ ದೃಷ್ಟಿಲಿ ಇಟ್ಕೊಂಡು ದುಡಿದಿದ್ದರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ನಾನು ದುಡಿದೇ ಹೋಗಿದ್ದರೂ ನಮ್ಮನೆಯವರೇ ದುಡ್ದು ಚೆನ್ನಾಗಿ ದುಡ್ಡು ಮಾಡ್ಬೋದಿತ್ತು, ಮಾಡಲಿಲ್ಲ. ನಾನು ದುಡಿಯೋಕ್ಕೆ, ನನ್ನ ಮಗಳು ಚಿಕ್ಕವಳು, ಅವಳನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ. 3 ಜನ ಇದ್ವಲ್ಲ, ಹಾಗಾಗಿ ಹೆಣ್ಮಗು ನೋಡ್ಕೊಳ್ಳೋರು ಯಾರು, ಆ ಒಂದು ದೃಷ್ಟಿಗೋಸ್ಕರ ನಾನು ದುಡಿಲಿಲ್ಲ. ಅವಳು ದೊಡ್ಡೋಳಾದಮೇಲೆ ನಾನು ದುಡಿಯೋಕ್ಕೆ ಶುರು ಮಾಡಿದ್ದು. ಒಂದು 5 ವರ್ಷ ಮಾಡಿದ್ದೆ ಅಷ್ಟೇ, ಆಮೇಲೆ ಮಾಡೋಕ್ಕಾಗಲಿಲ್ಲ. ಫಿಸಿಕಲಿ ಕೂಡ ನಾನಂತ ಫಿಟ್ ಇಲ್ಲ. ನೋಡಬೇಕು ನಾನು ಏನು ಮಾಡೋದು ಗೊತ್ತಾಗ್ತಿಲ್ಲ. ಹೀರೆಕಾಯಿ ಹೆಣಗಾಯಿ ರೆಡಿ. ಬಂದೆ. ಇದು ರೊಟ್ಟಿ ಕೆಂಪಕ್ಕಿಲಿ ಮಾಡಿದ್ದೆ, ತುಂಬ ಚೆನ್ನಾಗಿದ್ದಾವೆ ರೊಟ್ಟಿ. ಗೈಸ್, ಕೆಂಪಕ್ಕಿದು ರೊಟ್ಟಿ ಮಾಡಿದ್ದೆ, ಕೆಂಪಕ್ಕಿ ಹಾಕ್ಸಿದ್ದೆ. ಸರಿ, ವೈಟ್ ಅಕ್ಕಿ ಇರಲಿಲ್ಲ ನಮ್ಮ ಮನೇಲಿ, ಅದಕ್ಕೆ ಕೆಂಪಕ್ಕಿ ಹಾಕ್ಸಿದ್ದೆ. ಕೆಂಪಕ್ಕಿ ನಿಜವಾಗ್ಲೂ ರೊಟ್ಟಿ ಏನು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ, ಹೀರೆಕಾಯ್ದು ಹೆಣಗಾಯಿ ಮಾಡಿದ್ದೆ, ರೊಟ್ಟಿ ಮಾಡಿದ್ದೆ. ನಮ್ಮ ಮನೆಯವರು 2 ತಿಂದರು, ನಾನೀಗ ತಿಂತಾಯಿದ್ದೆ. ಇವತ್ತು ಬಂದು ಯಾವಾರ ಇವತ್ತು ಫ್ರೈಡೇ. ಹೀರೆಕಾಯಿ ಎಣ್ಗಾಯಿ ರೊಟ್ಟಿ ಅದಿಡು, ಆಯ್ತು ತೆಗಿ. ಟೇಸ್ಟ್ ನಿನ್ನ ಮುಖ ತೋರಿಸ್ತಾ ಇಲ್ಲ, ಟೇಸ್ಟ್ ಮಾಡಿ ಹೇಳು.
ಮೊದಲು ಹಾಕಿದ್ದೆ, ಈಗಿನ್ನ ಒಲೆ ಮೇಲೆ 2 ಹಾಕಿದ್ದೀನಿ. ನಮ್ಮ ಮನೆಯವ್ರ ಹತ್ರ 2 ಪಂಚೆ ಇದೇ ಥರದ್ದಿದೆ. ಆಮೇಲೆ ಇದೇ ಡೈಲಿ ಉಟ್ಕೊಂಡಿರ್ತಾರೆ, ಹಿಂಗೆ ಉಟ್ಕೊಂಡಿರ್ತಾರೆ ಅನ್ಕೊಬಿಡ್ರಿ. ಇಲ್ಲಿ ಎಲ್ಲದಕ್ಕೂ ಕೌಂಟ್ರ್ ಕೊಡ್ತಾರೆ, ಹಂಗಾಗಿ ಹೇಳ್ತಾಯಿದ್ದೀನಿ. ಹೆಂಗಿದೆ, ಚೆನ್ನಾಯ್ತಾ? ಓಹೋ, ಸಾರ್ಥಕವಾಯಿತು ಜನ್ಮ ನಂದು. ಹಾಯ್ ಗೈಸ್, ಹೇಗಿದ್ದೀರಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂದರೆ ನನಗೆ ಮುಂದೆ ಈ ಥರ ಎಲ್ಲ ಕೂತ್ಕೊಂಡು ಮಾತಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಇಷ್ಟು ದಿವಸ ನಾನು ಅಲೋನ್ ಅಂತ ನಿಮ್ಮ ಮುಂದೆ ನಾನು ಹೇಳ್ಕೊತಿದ್ದೆ. ಒಬ್ಬಳೇ ಇದನ್ನ ಟೈಮು ನಮ್ಮನೆಯವ್ರಿಬ್ಬರು ಕೆಲಸ ಮಾಡ್ತಿದ್ರು. ನನ್ನ ಮಗಳು ಕೂಡ ಕೆಲಸ ಮಾಡೋಳು. ನಾನು ಹೋಗ್ತೀನಿ ಅಂದರೆ ಬೇಡ ಅನ್ನೋರು. ಹಾಗಾಗಿ ಬರೀ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಬತ್ತಿ ಎಲ್ಲ ಸೇಲ್ ಮಾಡ್ತಿದ್ವಲ್ಲ, ಅದು ಒಂದು ಸರಿ ಮಾಡಿ ಒಂದು ತಿಂಗಳಿಗೆ 1 ಸರಿ 2 ಸರಿ ಅದನ್ನು ಸೇಲ್ ಮಾಡಿ ಬರ್ತಿದ್ದೆ. ನಿಮ್ಮ ಮುಂದೆ ಅಲೋನ್ ಅಂತ ನಾನು ಹೇಳ್ತಾಯಿದ್ದೆ. ಅಷ್ಟೊಂದು ಏನಾದರೂ ಕೆಲಸ ಇರಲಿಲ್ಲ. ಹಾಗಾಗಿ ಎಲ್ಲ ನಿಮ್ಮ ಮುಂದೆ ಟಿಪ್ ಹೇಳೋದು, ಅದು ಇದು ಹೇಳೋದು ಹಿಂಗೆ ಮಾಡ್ತಾಯಿದ್ದೆ. ಇನ್ನು ಮುಂದೆ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಈಗ ನಮ್ಮ ಮನೆಯವರು ಇಲ್ಲೇ ಬಂದಿದ್ದಾರೆ. ಅವರಿಗೆ ಕಾಲು ವೆರಿಕೋಸ್ನಿಂದ ನೀವು ಗಮನಿಸಿರ್ಬೋದು ಇವತ್ತಿನ ವಿಡಿಯೋದಲ್ಲೇ ಕಾರಣ ಅವ್ರಿಗೆ ತುಂಬ ಬ್ಲ್ಯಾಕ್ ಆಗಿದೆ. ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೂಡ ಮಾಡಲ್ಲ. ಅವ್ರಿಗೆ ಅಷ್ಟೊಂದು ಹೆಲ್ತ್ ಕಾನ್ಷಿಯಸ್, ಹೆಲ್ತ್ ಕೇರ್ ಎಲ್ಲ ಇಲ್ಲ. ಅವ್ರ ಹೆಲ್ತನ್ನ ಅವರೇ ಕಾಪಾಡ್ಕೋಬೇಕು. ಹೇಳೋರೆಷ್ಟು ಅಂತ ಹೇಳ್ತಾರೆ, ಸಾಥ್ ಕೊಡೋರೆಷ್ಟು ಅಂತ ಸಾಥ್ ಕೊಡ್ತಾರಲ್ವ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅವಾಗೆಲ್ಲ ಅವ್ರು ನನಗೆ ಕಷ್ಟ ಕೊಟ್ಟರು ಅಂತ ನಾನು ಅವ್ರನ್ನ ರಿವೆಂಜ್ ತೀರಿಸ್ಕೊಳ್ಳೋಂಥ ವ್ಯಕ್ತಿತ್ವ ನಂದಲ್ಲ. ಕಷ್ಟನೂ ಸಿಕ್ಕೋನು ಕೊನೆವರೆಗೂ ಕೈ ಹಿಡಿದು ಕಾಪಾಡೋದು ನನ್ನ ಉದ್ದೇಶ. ಅದಕ್ಕೆ ಈಗ ನನಗೊಂದು ನನ್ನ ಬರ್ತಡೇ ದಿವಸನೇ ಒಂದು ಆಫರ್ ಬಂದಿತ್ತು ಕೆಲಸಕ್ಕೆ. ಮಂಡೆಯಿಂದ ಬರೋ ಕೇಳಿದರೆ ಹೋಗ್ತೀನೋ, ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಮನೇಲೆಲ್ಲ ಸಂಭಾಳಿಸ್ಕೊಂಡು ಕೆಲಸನೂ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಈ ಏಜಲ್ಲಿ. ಆವಾಗ ಏಜ್ ಇದ್ದಾಗ ನಾವು ಎಲ್ಲವೂ ಬದಿಗೊತ್ತಿ ಕೆಲಸಕ್ಕೆ ಅಂತ ನಿಂತ್ಕೊಂಡ್ಬಿಟ್ಟಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಆವಾಗ ನನ್ನ ಮಗಳು ಕೂಡ ಚಿಕ್ಕವಳು, ಅವಳು ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ನಾನು ಕೆಲಸಕ್ಕೆ ಹೋಗಲಿಲ್ಲ. ಅವಳೊಂದು ಸ್ವಲ್ಪ ದೊಡ್ಡವಳು ಆದಮೇಲೆ ನಾನು ಕೆಲಸಕ್ಕೆ ಹೋಗಿದ್ದೆ. ಒಂದು 5 ವರ್ಷ ಕೆಲಸ ಮಾಡಿದೆ. ಆಮೇಲೆ ಕೆಲಸನ ಬಿಟ್ಬಿಟ್ಟೆ. ದೈಹಿಕವಾಗಿ ನಾನು ಕೂಡ ಅಂತ ಏನು ಫಿಟ್ಟಿಲ್ಲ. ಈಗ ನಿಜವಾಗ್ಲೂ ನನ್ನ ಕೈ ಏಜಲ್ಲಿ ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲೋ ನೋಡಬೇಕು, ಟ್ರೈ ಮಾಡಬೇಕು. ನನಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಬೇಗ ಸುಸ್ತು ಅನ್ನಿಸ್ತಾ ಇರುತ್ತೆ. ಜಾಸ್ತಿ ಕೆಲಸ ಮಾಡೋಕ್ಕೆ ಕೂಡ ಆಗಲ್ಲ. ಈಗ ನಮ್ಮ ಮನೆಯವ್ರಿಗೂ ಅವರು ರೆಸ್ಟೆಲ್ಲ ಇರಬೇಕಾ, ಅವರು ಕೆಲಸ ಸಿಗೋವರೆಗೂ ನಾನು ಕೆಲಸ ಮಾಡಲೇಬೇಕು. ಅದೇ ಒಂದು ನನಗಿವಾಗ ಏನು ಮಾಡ್ತೀರೋ ನನ್ನ ಕೈಲಿ ನಿಜವಾಗ್ಲೂ ಸಂಭಾಳಿಸೋಕ್ಕಾಗುತ್ತಾ ಇಲ್ಲ ಅಂತ ಯೋಚನೆ ಆಗಿದೆ. ಆವಾಗ ದುಡಿಯೋ ಟೈಮಲ್ಲೆಲ್ಲ ನಮ್ಮನೆಯವ್ರು ಚೆನ್ನಾಗಿ ದುಡ್ಡು ಇಟ್ಕೊಂಡ್ಬಿಟ್ಟಿದ್ರು. ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಆವಾಗ ಮುಂದಿನ ದಿನದ್ದು ಯೋಚನೆಗಳೇ ನಮಗೆ ಇರಲಿಲ್ಲ. ಇಬ್ಬರಿಗೂ ಬರೀ ಜ್ಞಾನ, ಭ್ರಮೆ, ಅಹಂಕಾರ, ದುಡ್ಡಿನ ಅಹಂಕಾರನೇ ಇತ್ತು. ಅದನ್ನು ಸೇವಿಂಗ್ಸ್ ಮಾಡಬೇಕನ್ನೋ ಜ್ಞಾನ ಕೂಡ ನಮಗಿರಲಿಲ್ಲ. ಈಗ ಇವತ್ತು ಹಿಂಗಾಗಿದೆ. ವಾಟ್ ವಿಲ್ ಹ್ಯಾಪನ್ ಅಂತ ನೋಡಬೇಕು, ಏನು ಮಾಡಬೇಕಂತ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಬೇರೆಯವರಿಗೆ ಕೆಲವರಿಗೆ ಪಾಠಗಳಾಗಬೇಕು. ಏಜ್ ಇದ್ದಾಗ ದುಡ್ಡು ಟೈಮಲ್ಲಿ ದುಡ್ದು ಸೇವಿಂಗ್ಸ್ ಮಾಡಿಕೊಂಡ್ರೆ ಏಜ್ ಆದಮೇಲೆ ಕುತ್ಕೊಂಡು ತಿನ್ಬೋದು ಅಂತ ಹೇಳೋಣ. ದೇವರಿದ್ದಾರೆ, ಏನಾಗುತ್ತೆ. ನನಗೆ ಅದೇ ಹೆಲ್ತ್ ಇಶ್ಯೂಸ್ ಅಂದರೆ ಹೇಳಿದಲ್ಲ ಆಗಲೆಲ್ಲ ಮೂಗು ಬ್ಲಾಕ್ ಆಗೋದು, ಬ್ರೀತಿಂಗ್ ಪ್ರಾಬ್ಲಮ್ಮು, ಇದೇ ಸಮಸ್ಯೆ. ಇದರಿಂದ ಸುಸ್ತು ಅನ್ನೋಗುತ್ತೆ. ನಾನು ಹಾಸ್ಪಿಟ್ಲಿಗೆ ಕೂಡ ತೋರಿಸಿಲ್ಲ, ಹಿಂಗೆ ಸಫರ್ ಮಾಡಿಕೊಂಡೇ ಬರ್ತಾಯಿದ್ದೀನಿ. ಒಳ್ಳೆ ಟೆಸ್ಟ್ ಮಾಡಿಸ್ಬೇಕು, ಏನಂತ ನೋಡಬೇಕು. ನಿಮಗೆಲ್ಲ ಒಂದು ಟಿಪ್ ಏನಂದರೆ, ನಿಮಗೆ ದೇವ್ರ ಪಾತ್ರೆಗಳನ್ನ ತೊಳೆಯೋಕ್ಕೆ ಪೀತಾಂಬರಣಿ ಇಲ್ಲ ಅಂದರೆ ನೀವು ಯೋಚನೆ ಮಾಡೋಕ್ಕಿಲ್ಲ. ಮನೇಲಿ ಗೋಧಿ ಹಿಟ್ಟಿರುತ್ತೆ. ಗೋಧಿ ಹಿಟ್ಟಿಗೆ ಅರಿಶಿನ, ನಿಂಬೆಹಣ್ಣು, ಉಪ್ಪು ಇಷ್ಟಿದ್ರೆ ಸಾಕು. ನಿಜವಾಗ್ಲೂ ಪಳ ಅನ್ನೋ ಅವತ್ತು ನಾನು ಸೇಮ್ ನಮ್ಮನೆಗೂ ಪೀತಾಂಬರಿ ಇಲ್ಲದಿದ್ದಾಗ ಇದೇ ರೆಮಿಡಿನೇ ಯೂಸ್ ಮಾಡಿದೆ. ಬಟ್ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ. ಕೆಲಸ ಮುಗಿದ್ರೆ ಸಾಕು ಅನ್ನೋಂಗಾಗಿರುತ್ತೆ. ಹಾಗಾಗಿ ಶೂಟ್ ಮಾಡಿಲ್ಲ. ಈ ಒಂದು ನೀವು ಟಿಪ್ನ ಫಾಲೋ ಮಾಡ್ಬೋದು ದೇವ್ರ ಪಾತ್ರೆ ಜೊತೆಗೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ನಮ್ಮನೆಯವರು ಪೂಜೆ ಮಾಡೋದನ್ನು ಈಗ ನೋಡಿದ್ದೀರಾ. ಮದುವೆಯಾಗಿ ಇಷ್ಟು ವರ್ಷಕ್ಕೆ ನಮ್ಮನೆಯವ್ರು ಇವತ್ತೇ ಪೂಜೆ ಮಾಡಿದ್ದು ನಮ್ಮ ಮನೇಲಿ. ಬೆಳಗ್ಗೆ ಹೊತ್ತು, ಸಂಜೆ ನಾನು ಮಾಡ್ತೀನಿ, ಬೆಳಗ್ಗೆ ನೀನು ಮಾಡಬೇಕಂತ ಹೇಳಿದ್ದೀನಿ. ಅದು ನಾನು ಮಾಡಲ್ಲ ಅಂತಿದ್ರು.
ನೋಡು ಮಾಡಲೇಬೇಕು, ನೀನು ಒಳ್ಳೆಯದು ನೀನು ಪಾಲಿಸದೇ ಇರೋದಕ್ಕೆ ಹಿಂಗಾಗಿರೋ ಲೈಫು ಅಂತ ಹೇಳಿ ಹೇಳಿದ್ದಕ್ಕೆ ಪೂಜೆ ಮಾಡಿದ್ದಾರೆ ಇವತ್ತು. ನಿಜವಾಗ ನನಗೆ ಇವಾಗ ಲೈಫ್ ಕಷ್ಟ ಅನ್ನಿಸ್ತಾ ಇದೆ ಇವಾಗ. ಯಾಕಂದರೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರೆ ಆರಾಮ್ಸೆ ಲೈಫ್ನ ಲೀಡ್ ಮಾಡ್ಬೋದಿತ್ತು ಅಂತ. ಮುಂದೆ ಹೆಂಗೋ ಏನೋ ಎತ್ತ ನಿಜವಾಗ್ಲೂ ಇತ್ತೀಚೆಗೆ ಸೀರಿಯಸ್ನೆಸ್ಸಲ್ಲಿ ಜಾಸ್ತಿ ಆಗ್ಬಿಟ್ಟು ಜೀವನನೇ ಕಷ್ಟ ಅನ್ನಿಸ್ತಾ ಇದೆ. ನೋಡಬೇಕು ವಾಟ್ ವಿಲ್ ಹ್ಯಾಪನ್. ಐ ಶೇರ್ ವಿತ್ ಯು.